ನಮಸ್ತೆ ನನ್ನ ಪ್ರಿಯ ವೀಕ್ಷಕರೇ, ನಮ್ಮ ಲಕ್ಷ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ ಬನ್ನಿ. ಇವತ್ತೊಂದು ಭಾಳ ಅದ್ಭುತವಾದಂಥ ವಿಡಿಯೋ ಮಾಡೋಣ. ಸಾಕಷ್ಟು ಜನ ಕೇಳ್ತಾ ಇರ್ತೀರ, ಈ ಭೂತ ವಶೀಕರಣದಿಂದ ನಮ್ಮ ಕೆಲಸಗಳನ್ನ ಮಾಡ್ಕೋಬೇಕು, ಅದು ನಮ್ಮ ಕೆಲಸಗಳನ್ನ ನಾವು ಹೇಳಿದಂಥ ಕೆಲಸಗಳನ್ನ ಮಾಡಿಕೊಡ್ಬೇಕು ಅಂತ ಸಾಕಷ್ಟು ಜನ ಹೇಳ್ತಿರ್ತೀರ. ಕೆಲವೊಂದು ದೇಹದಲ್ಲಿರೋ ಅಂಥದ್ದು ಕೂಡ ಏನಿದೆ, ಯಾವ ಥರ ಇದೆ, ಅದು ಹೊರಗೆ ಬರಬೇಕು, ಒಳ್ಳೆಯದಾ ಕೆಟ್ಟ ತಿಳ್ಕೊಬೇಕು ಅನ್ನೋದು ಕೂಡ ಸಾಕಷ್ಟು ಜನ ಹೇಳ್ತಾ ಇರ್ತೀರ. ಕೆಲವೊಬ್ಬರು ಏನು ಮಾಡ್ತಾರೆ, ಭೂತಗಳನ್ನ ವಶ ಮಾಡ್ಕೊಳ್ತಾರೆ. ಭೂತ ವಶ ಮಾಡಿಕೊಂಡು ಅದಕ್ಕೆ ಕೆಲವೊಂದು ಏನು ನೋಡ್ತಾ ಇದ್ದೀರಾ, ಆಲದ ಮರ ಅಂತ ಏನು ಹೇಳ್ತೀವಿ, ಅದನ್ನು ವಶ ಮಾಡಿಕೊಂಡು ಅದರೊಳಗಡೆ ಕೆಲವೊಂದು ಭೂತಗಳನ್ನ ಅದನ್ನೇ ಹಾಗೆ ಯಾವ ರೀತಿ ಅಂತ ಇವತ್ತು ನಾವು ತಿಳ್ಕೊಳ್ಳೋಣ. ಯಾವ ರೀತಿ ಅದನ್ನು ಪಡ್ಕೊಳ್ಳೋದು, ಯಾವ ರೀತಿ ಅದನ್ನು ನಾವು ವಶ ಮಾಡ್ಕೊಳ್ಳೋದು ಅನ್ನೋ ತಿಳ್ಕೊಳ್ಳೋಣ. ಈ ರೀತಿಯಾದ ಭೂತಗಳನ್ನ ವಶಪಡಿಸ್ಕೊಳ್ತಾರೆ. ನೀವು ಮೊದಲೇ ನೋಡಿದ್ದೀರಾ, ಆ ಆಲದ ಮರದ್ದು ಬೇಕಾಗುತ್ತೆ. ಅದಕ್ಕೆಲ್ಲ ವಿಧಿವತ್ತಾಗಿ ಆಲದ ಮರ ಕೆಳಗಡೆ ಕೂತ್ಕೊಂಡು, ಯಾಕೆಂದರೆ ಅದು ಕೂತ ಹತ್ರನೇ ನಿಮಗೆ ಎಲ್ಲ ಕೆಲಸಗಳನ್ನು ಮಾಡಿಕೊಡೋ ಅಂಥದ್ದು. ನೀವೇನು ಕೆಲಸ ಬೇಕೋ ಆ ಕೆಲಸನ ಇದನ್ನು ಸಿದ್ಧಿ ಮಾಡಿಕೊಂಡಾಗ ನಿಮ್ಮ ಎಲ್ಲ ಕೆಲಸಗಳನ್ನು ನಿಮ್ಮ ಕೂತ ಜಾಗದಲ್ಲೇ ನೀವು ಆಜ್ಞೆ ಮಾಡಿದ್ರೆ ಸಾಕು, ಇದು ನಿಮಗೆ ನಿಮ್ಮ ಕೆಲಸಗಳನ್ನ ಮಾಡ್ಕೊಂಡು ಬರುತ್ತೆ ಅಂತ ಕೆಲವೊಬ್ಬರು ಇದನ್ನು ಸಿದ್ಧಿ ಮಾಡ್ಕೊಳ್ತಾರೆ. ಇದನ್ನು ಯಾವ ರೀತಿ ಮಾಡ್ಕೊಳ್ತಾರೆ, ಹೇಗೆ ಅಂತ ನೋಡೋಣ ಇವತ್ತು. ಇದಕ್ಕೊಂದು ಆಲದ ಮರ ಕೆಳಗಡೆ ಹೋಗ್ತಾರೆ. ಕೆಲವೊಂದು ಮಂತ್ರವಿಧಿವಾಗಿ ಅಲ್ಲಿ ಶುದ್ಧಿ ಮಾಡಿ ಜಾಗನೆಲ್ಲ ಸಿದ್ಧಿ ಮಾಡಿಕೊಂಡು ಇದಕ್ಕೊಂದು ದಿನಕ್ಕೆ 1,00,000ದಂತೆ ಜಪ ಮಾಡ್ತಾರೆ. 1,00,000 ದಿನಕ್ಕೆ ಜಪ ಮಾಡಬೇಕು. ಇದಕ್ಕೆ ಮಂತ್ರ ದೊಡ್ಡದಿರಲ್ಲ, ಚಿಕ್ಕದೇ ಇರುತ್ತೆ. ಇದನ್ನು 8 ದಿನಗಳ ಕಾಲ, 1 ವಾರ ಅಥವಾ 8 ದಿನಗಳು ಅಂತ ಏನು ಹೇಳ್ತೀವಿ, ಆ ರೀತಿ 8 ದಿನಗಳ ಕಾಲ ಇದನ್ನು ಮಂತ್ರ ಜಪ ಮಾಡಿ ಸಿದ್ಧಿ ಮಾಡ್ಕೋಬೇಕು. ಈ ಮಾಡ್ಕೊಂಡು ಸಿದ್ಧಿ ಆದಮೇಲೆ ನಂತರ ಇದನ್ನು ಪ್ರಯೋಗದಲ್ಲಿ ಮಾಡಬೇಕಾಗುತ್ತೆ. ಪ್ರಯೋಗ ಮಾಡಬೇಕಾದ್ರೆ ಬೆಳಗಿನ ಜಾವ ಪೂರ್ವ ಮುಂಜಾನೆ ಎದ್ದೊಳ್ಬೇಕು, ಬೆಳಗಿನ ಜಾವ ಎದ್ದೊಳ್ಬೇಕು. ಯಾರ ಹತ್ರನೂ ಮಾತಾಡಬಾರ್ದು. ಯಾರ ಹತ್ರ ಮಾತಾಡೋದೇ ಆಗಲಿ, ಯಾರನ್ನೇ ನೋಡೋದೇ ಆಗಲಿ ಎಲ್ಲ ಮಾಡಬಾರ್ದು. ನಿಮ್ಮ ಕೆಲಸ ಏನಿದೆಯೋ, ನಿಮ್ಮ ಬೆಳಗಿನ ಕಾರ್ಯಕ್ರಮಗಳೆಲ್ಲ ಮುಗಿಸ್ಕೋಬೇಕು. ಮುಗಿಸ್ಕೊಂಡು ಒಂದು ಬಿಂದಿಗೆ ಅಥವಾ ಚೆಮ್ಮಿನಲ್ಲಿ ನೀರಕ್ಕೆ ಸ್ವಲ್ಪ ನೀರು ಇಟ್ಕೋಬೇಕು. ನೀರನ್ನು ಇಟ್ಕೊಂಡು, ಅಂದರೆ ಸ್ವಲ್ಪ ಅರ್ಧ ಇಟ್ಕೋಬೇಕು, ಇನ್ನು ಅರ್ಧ ಆ ಗಿಡಕ್ಕೆ ಹಾಕಬೇಕು. ಉಳಿಸ್ಕೊಂಡು ಅರ್ಧಕ್ಕೆ ಹಾಕಿ ಇನ್ನು ಅರ್ಧನ ಇಟ್ಕೋಬೇಕು. ಆ ಮರದ ಕೆಳಗಡೆ ಆ ಮಂತ್ರ ಹೇಳ್ಕೊಂಡು ಆ ನೀರನ್ನ, ಅರ್ಧ ನೀರು ಏನಿರುತ್ತೆ ಆ ಅರ್ಧ ನೀರನ್ನ ಚೆಲ್ತಾ ಬರಬೇಕು. ಈ ರೀತಿ 40 ದಿನಗಳ ಕಾಲ ಮಾಡಬೇಕು. 40 ದಿನಗಳ ಕಾಲ ಪರ್ಯಂತವಾಗಿ ಇದನ್ನು ಮಾಡ್ತಾ ಬಂದರೆ 41ನೆಯ ದಿವಸ ಈ ನೀರನ್ನ, ಅವತ್ತು ಕೂಡ ಏನು ತೊಗೊಂಡು ಹೋಗ್ತೀರಾ ಅವತ್ತು ಈ ನೀರನ್ನ ಚೆಲ್ಲಬಾರ್ದು. ಅವತ್ತು ದಿನ ಆ ಬುಡಕ್ಕೆ ಹಾಕ್ತಿದ್ರಿ, ಆದರೆ ಅವತ್ತು ಬುಡಕ್ಕೆ ನೀರು ಹಾಕಲೇಬಾರ್ದು. ಅದನ್ನು ನೀರು ಹಾಕದೆ ಆಗಲೇ ಪೂಜೆ ಮಾಡಿ ಆ ಮರದ ಕೆಳಗಡೆ ನೀವು ಪಕ್ಕದಲ್ಲಿ ನಿಂತ್ಕೋಬೇಕು. ಆಗ ಆ ಭೂತ ಏನು ಮಾಡುತ್ತೆ, ಪ್ರಕಟವಾಗುತ್ತೆ. ಅಂದರೆ ನಿಮ್ಮ ಮುಂದೆ ಬಂದು ಯಾಕೆ ನೀರು ಕೇಳುತ್ತೆ. ಅದು ಆ ನೀರನ್ನ, ಯಾಕೆ ಇಷ್ಟು ದಿನ ನೀರು ಕೊಡ್ತಿದ್ರಿ, ಅವತ್ತು ನೀವು ನೀರು ಹಾಕಿಲ್ಲ, ಆ ನೀರನ್ನ ಅದು ಕೇಳುತ್ತೆ. ಆವಾಗ ನೀವು ಕೇಳಬೇಕು, ನನಗೆ ನನ್ನ ಕೆಲಸಗಳನ್ನ ಕೆಲಸ ಇದೆ ಅಷ್ಟನ್ನು ನೀನು ಮಾಡಿಕೊಟ್ರೆ, ನೀನು ನನ್ನ ಅಧೀನದಲ್ಲಿದ್ದರೆ ನಿನಗೆ ನಾನು ನೀರು ಕೊಡ್ತೀನಿ ಅಂತ ಕೇಳಬೇಕು. ನಿಮ್ಮ 3 ಪ್ರಶ್ನೆಗಳು ಆ ಸಮಯ ನೋಡ್ಕೋಬೇಕು. ಅದು ಯಾವ ರೀತಿ ಇರುತ್ತೆ, ಹೇಗೆ ಸಮಾಧಾನವಾಗಿದ್ದು ಆ ವೇಳೆ ಆ ಸಮಯನ ಸಾಧಿಸ್ಕೊಂಡು ನೀವು ಮನಸ್ಸಲ್ಲಿ ಏನಿರೋಂಥ ನಿಮ್ಮ ಬಯಸಿದಂಥ 3 ಪ್ರಶ್ನೆಗಳನ್ನ ಕೇಳ್ಕೋಬೇಕು. ಯಾವಾಗಲೂ ನೀನು ನನ್ನ ಅಧೀನದಲ್ಲಿರಬೇಕು ಅಂತ ಕೇಳ್ಕೋಬೇಕು. ಮತ್ತು ಇನ್ನೂ ಯಾವುದಾದ್ರು ನಿಮ್ಮ ಪ್ರಶ್ನೆಗಳಿದ್ದರೆ ಅದನ್ನು ನೀವು ಕೇಳ್ಕೋಬೇಕು. ಆಗ ಅದೇನಾಗುತ್ತೆ, ನೀರು ಬೇಕಾಗಿರೋದ್ರಿಂದ ಅದಕ್ಕೆ ಆ ಭೂತ ನಿಮ್ಮ ಕೋರಿಕೆಯನ್ನು ಒಪ್ಕೊಂಡು ನಿಮ್ಮ ವಶವಾಗುತ್ತೆ. ಹಾಗೆ ಏನು ಮಾಡಬೇಕು ನೀವು, ಆವಾಗ ಪ್ರತಿ ದಿವಸ ಆಲದ ಮರಕ್ಕೆ ನೀರು ಹಾಕ್ತಲೇ ಇರಬೇಕು. ಅಕಸ್ಮಾತ್ ನೀವೆಲ್ಲೋ ಹೋಗ್ತಾ ಇದ್ದೀರಾ, ಇವತ್ತು ನಾನು ನೀರು ಹಾಕೋಕ್ಕಾಗಲ್ಲ ಅಂದಾಗ ಅದ್ರ ಬಳಿ ಹೋಗಿ, ಏನಕ್ಕೆ ಸಾಧ್ಯ ಆಗ್ತಾ ಇಲ್ಲ, ನಾನು ಇವತ್ತು ನೀರು ಹಾಕೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಮೊದಲೇ ಹೋಗಿ ಅದಕ್ಕೆ ತಿಳಿಸ್ಬೇಕು. ನೀವು ತಿಳಿಸಿಲ್ಲ ಅಂದರೆ ಅದಕ್ಕೆ ಕೋಪ ಬರುತ್ತೆ. ಯಾಕೆಂದರೆ ನಿಮ್ಮ ಅಧೀನದಲ್ಲಿ ಆ ಮರದಲ್ಲಿ ಇದ್ಕೊಂಡು ನೀವು ಹೇಳಿದ್ದನ್ನು ಕೆಲಸಗಳನ್ನ ಕೂತ್ ಕಡೆಯಲ್ಲೇ ಮಾಡ್ಕೊಂಬಂದು ಕೊಡ್ತಾ ಇರುತ್ತೆ. ನೀವು ಅದಕ್ಕೆ ಹೇಳದೆ ಮಾಡದೆ ನೀರು ಹಾಕದೇ ಇದ್ದಾಗ ಅದಕ್ಕೆ ಕೋಪ ಬಂದು ನಿಮ್ಮ ಯಾವುದೇ ಕೆಲಸ ಆಗ್ಬೋದು, ನಿಮಗೂ ಕೂಡ ತೊಂದರೆ ಮಾಡುತ್ತೆ ಅದು. ಹಾಗಾಗಿ ನೀವೇನು ಮಾಡ್ತೀರಾ, ಈ ರೀತಿ ಹೇಳಬಾರ್ದು. ನಿಮಗೆ ಏನಾದರೂ ಆ ರೀತಿ ಅವತ್ತು ನೀರು ಹಾಕ್ಲಿಕ್ಕಾಗಲ್ಲ, ನನಗೆ ಯಾವುದೋ ಅರ್ಜೆಂಟಾಗಿ ಯಾವುದೋ ಕೆಲಸಕ್ಕೆ ಹೋಗೋದಿದೆ,
ಸಾಧ್ಯ ಆಗ್ತಾ ಇಲ್ಲ ಅಂದಾಗ ಅಲ್ಲಿ ಹೋಗಿ ಅದ್ರ ಬಳಿ ಇಲ್ಲ ಇವತ್ತು ನನಗೆ ಇಂಥ ದಿವಸ ನೀರು ಹಾಕ್ಲಿಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಬಂದಾಗ ಅದು ಸಮಾಧಾನ ಆಗುತ್ತೆ. ಆ ರೀತಿ ಮಾಡಬೇಕಾಗುತ್ತೆ. ಈ ರೀತಿ ಮಾಡಿಕೊಂಡು ನಿಮ್ಮ ಕಾರ್ಯಗಳನ್ನ ನೀವು ಈ ಒಂದು ಭೂತಗಳಿಂದ ಮಾಡ್ಕೋಬೋದು. ಇದು ಯಾಕಂದರೆ ಸಾಮಾನ್ಯವಾಗಿ ಇದನ್ನು ಮಾಡೋರು, ಸಾಧನೆ ಮಾಡೋರು ಮಾಡಬೇಕಾಗುತ್ತೆ. ಎಲ್ಲರೂ ನಾನು ಮಾಡ್ತೀನಿ ಅಂತ ಹೋಗಿ ತೊಂದರೆಗಳು ತೊಗೋಬೇಡಿ. ಅಲ್ಲಿ ಯಾವುದೇ ರೀತಿ ಹೆಚ್ಚು ಕಮ್ಮಿ ಆದರೂ ಇಲ್ಲಿ ನಿಮಗೆ ತೊಂದರೆ ಎಲ್ಲ ಆಗುತ್ತೆ. ಇದು ಸಾಧಕರಿಗೆ ಯಾರಾದರೂ ಇದು ಪ್ರಯತ್ನ ಮಾಡಿ ಅಥವಾ ಇದ್ರ ಬಗ್ಗೆ ಯಾರಾದರೂ ಗೊತ್ತಿದ್ದು ತಿಳುವಳಿಕೆ ಇದ್ದು ಹೋಗಿ ಮಾಡಬೇಕೇ ಹೊರತು ನೀವು ಈ ವಿಡಿಯೋ ಎಲ್ಲ ನೋಡಿಕೊಂಡು ಹೋಗಿ ಪ್ರಯತ್ನ ಮಾಡೋಕ್ಕೆ ಹೋಗಬಾರ್ದು. ಈ ಸಾಧನೆ ಮಾಡಿಕೊಂಡು ಇದನ್ನು ಮತ್ತು ಈ ಒಂದು ಮಂತ್ರಗಳು ಕೂಡ ಅಷ್ಟೇ ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಬೇಕು. ಯಾವುದೇ ರೀತಿ ಉಚ್ಚಾರಣೆ ತಪ್ಪಾದಲ್ಲಿ ಅದಕ್ಕೂ ಕೂಡ ನಿಮಗೆ ತೊಂದರೆ ಆಗಿಬಿಡುತ್ತೆ. ಹಾಗಾಗಿ ಈ ಮಂತ್ರಗಳನ್ನ ನೀವು ಸರಿಯಾದ ರೀತಿಯಲ್ಲಿ ಉಚ್ಚಾರಣೆ ಮಾಡಿ ಅಂತ ಹೇಳ್ತೀನಿ. ಹಾಗೆ ಇವಾಗ ಆ ಮಂತ್ರ ಕೂಡ ಹೇಗೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಓಂ ಶ್ರೀಂ ಖಂ ಭೂಂ ಭೂತೇಶ್ವರಾಯ ಮಮ ವಶ್ಯ ಕುರು ಕುರು ಸ್ವಾಹ. ಇದ್ರದ್ದು ಮಂತ್ರ ಇಷ್ಟೇ. ಇದನ್ನು ನೀವು ಶುಭ ಮುಹೂರ್ತದಲ್ಲಿ ಜಪ ಮಾಡಬೇಕಾಗುತ್ತೆ. ಮಾಡ್ಕೊಂಡು ಇದನ್ನು ಆ ಮರದ ಕೆಳಗೆ ಕೂತ್ಕೊಂಡೆ ನೀವು ಮಾಡಬೇಕಾದ್ರೆ ಇದನ್ನು 8 ದಿನಗಳ ಕಾರ್ಯ ಸರಿಯಾದ ರೀತಿ ನೀವು ಪಠನೆ ಮಾಡಬೇಕು. ನಾನು ಮತ್ತೊಮ್ಮೆ ಹೇಳ್ತಾನೆ ಇದ್ದೀನಿ. ಆ ನೀರನ್ನು ಯಾವತ್ತೂ ಏನು ಹೋಗ್ತೀರೋ ಆ ರೀತಿ ಮಾಡ್ಕೊಂಡು ಬರಬೇಕಾಗ್ತಾ ಇರುತ್ತೆ. ಇನ್ನೂ ಒಂದು ಮಾಡ್ಬೋದು, ನೀವು ಹೊರಗಡೆಗೆ ಯಾವ್ದಾದ್ರು ಜಾಗ ಇದೆ ಅಂದರೆ ಆವಾಗಿನ ಕಾಲದಲ್ಲಿ ಒಂದು ತಂಬಿಯಲ್ಲಿ ನೀರು ತೊಗೊಂಡೋಗಿ ಹೊರಗಡೆ ಬಾತ್ರೂಮ್ಗೆ ಹೋಗ್ತಾಯಿದ್ರು. ಆ ರೀತಿಲಿ ಹೋದಾಗ ಕೂಡ ಅರ್ಧ ನೀರು ಖಾಲಿ ಮಾಡಿ ಇನ್ನು ಅರ್ಧ ನೀರು ಉಳಿಸ್ಕೊಂಡು ಬಂದು ಅದಕ್ಕೆ ನೀರು ಕೂಡ ಹಾಕ್ಬೋದು. ಅದೇ ನೀರನ್ನ ಹಾಕ್ಬೋದು, ಅದು ಕೂಡ ಬರುತ್ತೆ. ಇದಕ್ಕೆಲ್ಲ ಕೆಲವೊಂದು ಬೇರೆ ಬೇರೆ ರೀತಿಲಿ ಇದನ್ನು ಪ್ರಯೋಗ ಮಾಡ್ತಾರೆ. ಅಂದರೆ ಇದನ್ನೆಲ್ಲ ತಿಳ್ಕೊಂಡು ಮಾಡೋದು ಒಳ್ಳೆಯದು ಅಂತ ನನ್ನ ಒಂದು ಇದು ನಿಮಗೆ. ಯಾಕೆ ಸುಮ್ಮನೆ ಹತ್ರ ಹೋಗಿ ಮಾಡಿ ತೊಂದರೆ ತೊಗೋಬೇಡಿ ಅಂತ ಹೇಳ್ತೀನಿ. ಇದು ಈ ಮಂತ್ರ ಇನ್ನೂ ಸಾಕಷ್ಟು ಇದಕ್ಕೆಲ್ಲ ನಿಮಗೆ ಬರುತ್ತೆ. ಬೇರೆ ಬೇರೆ ವಿದ್ಯೆಗಳು ಕೂಡ ಈ ಮಂತ್ರ ಬರುತ್ತೆ. ಈ ಮಂತ್ರ ನೀವು ಮಾಡ್ಕೋಬೋದು. ಅಂದರೆ ಇದು ಮರದ ಕೆಳಗನೆ ಮಾಡ್ಬೋದು. ಬೇರೆ ನೀವೆಲ್ಲೋ ಕುತ್ಕೊಂಡು ನಾನು ಮಾಡ್ತೀನಿ ಹಾಗಲ್ವಾ, ಬೇರೆ ಮರ ಮಾಡ್ಬೋದಾ ಅಷ್ಟು ಅದೆಲ್ಲ ಇಲ್ಲ. ಏನಿಲ್ಲ ಹೇಳಿರ್ತೀನೋ ಅದನ್ನೇ ಆಗುತ್ತೆ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಬದಲಾವಣೆ ಮಾಡ್ಕೊಳಕ್ಕಾಗಲ್ಲ ಅಂತ ಹೇಳ್ತಿದ್ದೀನಿ ವೀಕ್ಷಕರೇ. ಇದು ಸರಿಯಾಗಿ ತಿಳ್ಕೊಂಡು ಮಾಡಿ. ಯಾವುದೇ ನಿಮಗೆ ಪ್ರಶ್ನೆಗಳಿದ್ದಾಗ ನೀವೊಂದು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಹೇಳ್ತೀನಿ. ಯಾಕೆಂದರೆ ಇದು ಸಾಕಷ್ಟು ಜನ ನನಗೆ ಬೇಡಿಕೆಯಲ್ಲಿ ಕೇಳ್ತಾಯಿದ್ರು. ಈ ರೀತಿ ಅದು ನಮಗೆ ಅದನ್ನು ವಶಪಡಿಸ್ಕೊಂಡು ನಾವು ನಮ್ಮ ಕೆಲಸಗಳು ಮಾಡ್ಕೋಬೋದು ಅಥವಾ ಬೇರೆಯವ್ರ ಕೆಲಸ ಕೂಡ ಕಷ್ಟದವ್ರಿಗೆ ನಾವು ಪರಿಹಾರ ಮಾಡಿಕೊಡ್ಬೋದು. ಅದನ್ನು ನಮ್ಗೆ ಯಾರೂ ತಿಳಿಸ್ಕೊಡ್ತಾ ಇಲ್ಲ ಅಂತ ಸಾಕಷ್ಟು ಜನ ಕೇಳಿದರು. ಹಾಗಾಗಿ ನಮಗೆ ಇವತ್ತು ಇದನ್ನು ನಾನು ಕೊಡ್ತಾಯಿದ್ದೀನಿ. ಇದನ್ನು ಸಾಕಷ್ಟು ಮುನ್ನೆಚ್ಚರಿಕೆಯಾಗಿ ಮಾಡ್ಕೊಳ್ಳಿ. ಮತ್ತು ನೀವು ಮಾಡ್ಕೊಳ್ಬೇಕಾದ್ರೆ ಹಾಲ್ದು ಮಾತ್ರ ಸುತ್ತು ಕ್ಲೀನ್ ಮಾಡಿ ನಿಮ್ಮ ಒಂದು ಅಷ್ಟದಿಗ್ಬಂಧನೆ ಹಾಕ್ಕೊಂಡು ಕೂತ್ಕೊಳ್ಳಿ. ನೀವೆಲ್ಲೇ ಹೋದರೂ ಅಷ್ಟೇ ನೀವು ಅಷ್ಟದಿಗ್ಬಂಧನೆ ಹಾಕ್ಕೊಂಡೇ ಕೂತ್ಕೋಬೇಕು. ಸುಮ್ಮನೆ ಕೂತ್ಕೊಂಡಾಗ ಕೆಲವೊಂದು ಅಲ್ಲಿ ಮಾಡಲಿಕ್ಕೆ ಬಿಡಲ್ಲ. ಅವು ಕೆಲವೊಂದು ದುಷ್ಟಶಕ್ತಿಗಳು ಯಾವುದೇ ಮಂತ್ರ ಹಾಕಿ ನೀವು ಅಷ್ಟದಿಗ್ಬಂಧನೆ ಹಾಕ್ಕೊಂಡು ಕೂತ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ, ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಬಂದಿದೆ ಅಂತ ಅಂದ್ಕೊತೀನಿ. ಬಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮಾಮೂಲಿ ಹಾಗೆ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಯಾರಿಗಾದ್ರೂ ಇದ್ದರೆ ಶೇರ್ ಮಾಡಿ ನಿಮಗೆ ಬೇಕಾದಂಥವ್ರಿಗೆ ಅಂತ ಹೇಳ್ತಾ, ಯಾವುದಾದ್ರು ಇದ್ರ ಬಗ್ಗೆ ಕೇಳೋ ಅಂಥದ್ದೇ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ಹಾಕಿ ಅಂತ ಕೇಳ್ತೀನಿ. ಧನ್ಯವಾದಗಳು.